ಕ್ವೆಶನ್ಸ್ ಏನು ಇಲ್ಲಿ ಅಂತಂದ್ರೆ, ಸ್ಪೀಕರ್ ಪರ್ಮಿಷನ್ ಇಲ್ಲದೆ ಒಬ್ಬ ಶಾಸಕರನ್ನ ಹೆಂಗಂದ್ರಂಗೆ ಅರೆಸ್ಟ್ ಮಾಡಿ, ಇದ್ದಕ್ಕಿದ್ದಂಗೆ ಅರೆಸ್ಟ್ ಮಾಡಿ, ಅದು ಇಂಥ ಪ್ರಕರಣದಲ್ಲಿ, ಅದೇನು ದೊಡ್ಡ ದೇಶದ್ರೋಹದ ಪ್ರಕರಣ ಅಲ್ಲ ಅಥವಾ NIA ಇನ್ವೆಸ್ಟಿಗೇಷನ್ ಏನಲ್ಲ, ಅಂಥದ್ದೇನೂ ಅಲ್ಲ, ಇಂಥ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ 11 ಗಂಟೆ ಹಳ್ಳಿಗಳಲ್ಲಿ ಸುತ್ತಿಸಿ ಆದ್ರೂ ಕೂಡ ಯಾರು ಏನು ಮಾಡೋಕ್ಕಾಗದೆ ಹಿಂಗೆಲ್ಲ ಮಾಡ್ಬೋದಾ ಚಂಬಿ ಪುರಾಣಿಕ್ ಸರ್? ಇದು ಮೊದಲು ಸ್ಪೀಕರ್ ಅವರಿಗೆ ಸದಸ್ಯರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಪ್ಲಾನ್ ಮಾಡಿದ್ರೆ ಅವರ ಅನುಮತಿಯನ್ನ ಪಡೆಬೇಕಾಗಿತ್ತು. ಈಗಿಲ್ಲ. ಕಾರಣ ಏನಾಗಿದೆ, ನಮ್ಮ ಸಂಸದೀಯ ಪದ್ಧತಿಯಲ್ಲಿ ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಅಂದ್ರೆ ಯಾಕಂದ್ರೆ ಕೆಲವು ಬಹಳ ಅಪ್ರಿಯವಾದ ಸಂಗತಿಗಳನ್ನ ಶಾಸಕರು ನಿರ್ಭೀಡೆಯಿಂದ ತಮ್ಮ ಒಂದು ದೇಶದ ಹಿತದೃಷ್ಟಿಯಿಂದ, ಜನರ ಕಲ್ಯಾಣ ದೃಷ್ಟಿಯಿಂದ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಟೀಕೆ ಮಾಡ್ಲಿಕ್ಕೋಸ್ಕರ ಆ ಒಂದು ಅಬ್ಸಲ್ಯೂಟ್ ಫ್ರೀಡಮ್ ಕೊಟ್ಟಿದ್ದಾರೆ. ದಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್. ಸೊ ಆಲ್ಸೋ ದಿ ಲೆಜಿಸ್ಲೇಟರ್, ಏನು ಈ ಶಾಸನ ಸಭೆಯ ಸದಸ್ಯರು ಏನಿದ್ದಾರೆ, ಪಾರ್ಲಿಮೆಂಟ್ ಆಗ್ಲಿ ಅಥವಾ ವಿಧಾನಸಭೆ ವಿಧಾನ ಪರಿಷತ್ ಆಗ್ಲಿ, ಇವರಿಗೆ ಇರ್ತಕ್ಕಂತ ಈ ಒಂದು ಅಬ್ಸಲ್ಯೂಟ್ ಫ್ರೀಡಮ್ ಅಂತಕ್ಕಂಥದ್ದಕ್ಕೆ ಈ ಕ್ರಿಮಿನಲ್ ಆಸ್ಪೆಕ್ಟ್ಸ್ ಇದ್ದಾಗ ಬಹುಶಃ ಇದನ್ನ ಆಗಿನ ಕಾಲದಲ್ಲಿ ಒಂದು ಕೋರ್ಟ್ ಒಂದು ಸುಮಾರು 20 ವರ್ಷದಿಂದ ಇದ್ರ ಬಗ್ಗೆ ಕ್ರಿಮಿನಲ್ ಇದ್ದಂತೆಲ್ಲ ಅರೆಸ್ಟ್ ಮಾಡಿ ಸ್ಪೀಕರ್ ತಿಳಿಸ್ಬೇಕು ಅಂತ ಇದು ಈಗ ಸಭಾಪತಿ ಹೊರಟ್ಟಿ ಅವರಿಗೆ ಇದನ್ನು ತಿಳಿಸಿದ್ದಾರೆ. ನಿಜ. ಅಂದ್ರೆ ಸಂಪೂರ್ಣವಾದ ಇಮ್ಯುನಿಟಿ ಫ್ರಮ್ ಕ್ರಿಮಿನಲ್ ಕೈಂಡ್ ಆಫ್ ಕಾಂಡಕ್ಟ್ ಅಂತಕ್ಕಂಥದ್ದು ಇಲ್ಲ ಈಗಿರ್ತಕ್ಕಂಥದ್ದು. ಬಟ್ ಸಂಸದೀಯ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ನಲ್ಲಿ ಈ ರೀತಿ ಅಬ್ಸಲ್ಯೂಟ್ ಫ್ರೀಡಮ್ ಕೊಟ್ಟಿದ್ರೆ ಅದು ದುರುಪಯೋಗ ಆಗಬಾರ್ದು. ಅಂದ್ರೆ ಭಾಷೆಯ ಬಳಕೆಯಲ್ಲಿ ಏನು ಅಶ್ಲೀಲವಾದ ಬಹಳ ಅತ್ಯಂತ ಖಂಡನೀಯವಾದ ಅಂಶಗಳನ್ನ ಗಮನಿಸ್ತಾ ನೋಡಿದ್ರೆ ಇತ್ತೀಚೆಗೆ ಕಳೆದ ಸುಮಾರು 15-20 ವರ್ಷದಿಂದ ಇದು ಬಹಳ ಒಂದು ಡಿಕ್ಲೈನ್ ಆಫ್ ಲೆಜಿಸ್ಲೇಚರ್ ಅಂಡ್ ಆರ್ಗನ್ಸ್ ಆರ್ ಓವರ್ ರೈಡಿಂಗ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನ ಈ ಪಾಯಿಂಟ್ ನಲ್ಲಿ ನಾನು ಒಂದೇ ಒಂದು ಮಾತು ಹೇಳ್ತೇನೆ. ಇದನ್ನ ಸ್ಪೀಕರ್ ಸಭಾಪತಿ ಏನು ಹೊರಟೆ ಇದ್ದಾರಲ್ಲ, ಅವರ ಚೇಂಬರ್ ನಲ್ಲೇ ಇದನ್ನ ಬಗೆಹರಿಸಬಹುದಿತ್ತು. ಇದನ್ನ ಯಾಕೆ ಅವರು ಹೊರಗಡೆ ಬಿಟ್ರು? ಅಥವಾ ಅವ್ರು ಹೇಳಿದ್ರು ನನ್ನ ರೆಕಾರ್ಡ್ಸ್ ಅಲ್ಲಿ ಇದಿಲ್ಲ, ಆದ್ರಿಂದ ಇದ್ರಲ್ಲಿ ನನ್ನ ಆಧಾರ ಅಂಶ ಇಲ್ಲ. ಬಹುಶಃ ಅವ್ರು ಅನ್ಕೊಂಡಿರ್ಬೋದು ಯಾರು ಆಡಳಿತ ಪಕ್ಷದವ್ರು. ಸ್ಪೀಕರ್ ಇವರು ಸಭಾಪತಿಗಳೇ ಈಗ ಹೇಳಿರುವಾಗ ಇದಕ್ಕೆ ಬೇರೆ ರೀತಿಯ ಒಂದು ಪರಿಹಾರವನ್ನು ಕಂಡುಹಿಡ್ಕೊಂಡು ಅಂತ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡಿಸಿ ಅವರು ಈ ರೀತಿ ಪದ ಬಳಸಿದ್ದಾರೆ. ಅದರಿಂದ ಅವ್ರನ್ನ ಅರೆಸ್ಟ್ ಮಾಡಿ, ಆದ್ರೆ ಅರೆಸ್ಟ್ ಮಾಡುವುದನ್ನು ಸಹ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದು ಹೈಕೋರ್ಟ್ ಹೇಳಿದೆ. ಅದರಿಂದ ಇಲ್ಲಿ ನಿಮ್ಮ ಮೂಲ ಪ್ರಶ್ನೆ ಏನು, ಈಸ್ ಇಟ್ ವರ್ಸಸ್ DK ಶಿವಕುಮಾರ್ ವರ್ಸಸ್ ಸಿಟಿ ರವಿ ತಮಿಳುನಾಡು ತರ ಆ ರೀತಿ ಇದು ಹೋಗಬಾರ್ದು. ಒಂದು ಹೋಗಿದ್ರೆ ಅದು ಜನರಿಗೆ ಬಹಳ ದುಃಖಕರವಾದ ವಿಷಯ. ಕಾರಣ ನಾವು ಕನ್ನಡದ ಸಾಹಿತ್ಯ ಪರಿಷತ್ತಿನ ಕನ್ನಡದ ತೇರು ಕನ್ನಡಿಗರ ಹಬ್ಬವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಅಪ್ರಿಯಕರವಾದ ದುರದೃಷ್ಟಕರವಾದ ಘಟನೆಗಳು ನಡೀತಕ್ಕಂಥದ್ದು ಅದು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸಂಸದೀಯ ನಡವಳಿಕೆಯಲ್ಲಿ ಏನೋ ಲೋಪ ಇದೆ. ಆ ಲೋಪವನ್ನು ಸರಿಪಡಿಸಬೇಕಾದ್ರೆ ಆ ಸಭಾಪತಿಗಳು, ಸದಸ್ಯರು ಮತ್ತು ಅಲ್ಲಿ ಹಿಂದೆ ಶಕ್ನಾರ್ ಮತ್ತು TN ಕೌಲ್ ಅಂತಕ್ಕಂಥ ಹೇಳಿರ್ತಕ್ಕಂಥ ನಿಯಮಾವಳಿಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಮಾಡ್ಬೇಕೆ ಹೊರತು ಇದನ್ನು ವ್ಯಕ್ತಿ ದ್ವೇಷ, ಪಕ್ಷ ದ್ವೇಷ ಅಥವಾ ಪಕ್ಷದ ಕಾರ್ಯಕರ್ತರ ದ್ವೇಷ ಎನ್ನುವ ರೀತಿಯಲ್ಲಿ ಕಂಡುಕೊಳ್ತಕ್ಕಂಥದ್ದು ಅಥವಾ ಪರಿಣಾಮ ಬಿಡ್ತಕ್ಕಂಥದ್ದು ತಪ್ಪಾಗತ್ತೆ. ಆದ್ರಿಂದ ನನ್ನ ಒಂದು ಮನವಿ ಏನಂದ್ರೆ, ನಿಮ್ಮ ಈ ಪ್ಯಾನಲ್ ಬಂದಿರ್ತಕ್ಕಂಥ ವಕ್ತಾರರಲ್ಲಿ ಮನವಿ ಏನಂದ್ರೆ, ದಯಮಾಡಿ ವೈಯಕ್ತಿಕವಾದ ವಿಚಾರಗಳನ್ನು ಬಿಟ್ಟು ಸಂಸತ್ತಿನ ಶಾಸನ ಸಭೆಯ ಗೌರವವನ್ನು ಎತ್ತಿ ಹಿಡಿತಕ್ಕಂಥದ್ದನ್ನು ಮಾಡಿ ಶಾಸನ ಇವರು ಹೆಬ್ಬಾಳ್ಕರ್ ಅವರಿಗೆ ಅವರು ಕ್ಷಮಾಪಣೆಯನ್ನ ಕೇಳಬೇಕಾಗಿತ್ತು. ಒಂದು ವೇಳೆ ಅದು ನಿಜ ಅಂತ ಇಲ್ಲ ಹೋದ್ರೆ ಹೆಬ್ಬಾಳ್ಕರ್ ಅವರಲ್ಲೇ ಒಪ್ಕೊಂಡಿದ್ದಾರೆ. ಐರಾನಿಕಲಿ ಚಂಬಿ ಪುರಾಣಿಕ್ ಸರ್, ದುರಂತ ಅಂತ ಹೇಳಬೇಕು. ಅಬ್ಸಲ್ಯೂಟ್ ಫ್ರೀಡಮ್ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಅಂತಾನೆ ಹೇಳ್ಬೇಕು. ಸುವರ್ಣ ಸೌಧ ದೇವಸ್ಥಾನ ಇದ್ದಂಗೆ, ಜನಗಳ ದುಡ್ಡಿನಿಂದ ಕಟ್ಟಿರ್ತಕ್ಕಂಥದ್ದು. ಬಂದು ಗೇಟ್ ನ ಕಾಲಲ್ಲಿ ಒದ್ದು ಗೂಂಡಾಯಿಸಂ ಮೆರಿತಾರೆ. ಅವ್ರು ಯಾರೇ ಪಕ್ಷದವರಾಗಿರ್ಲಿ, ಯಾರೇ ಆಗಿರ್ಲಿ, ಅವರು ಅಬ್ಸಲ್ಯೂಟ್ಲಿ ರಾಂಗ್ ಅಲ್ವಾ ಇದು? ಅದು ಖಂಡನೀಯವಾದ್ದು. ಮತ್ತೆ ಇಂಟಿಮಿಡೇಟ್ ಮಾಡೋದಂತಿರಲ್ಲ, ಅವರಿಗೆ ಒಂದು ಈಗ ಸಿಟಿ ರವಿನ್ ರಾತ್ರಿ 11 ಗಂಟೆಗೆ ನೀವು ಅರೆಸ್ಟ್ ಮಾಡಿ ಮತ್ತೆ ಬೆಳಗಾವಿ ಕೋರ್ಟ್ ನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಸುತ್ತಾಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡನೀಯವಾದ್ದು. ಅದನ್ನ ಕೋರ್ಟ್ ಸಹ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಈಗಲೂ ದರ್ ಇಸ್ ಅನ್ ಎಥಿಕ್ಸ್ ಕಮಿಟಿ ಅಂತ ಇದೆ. ಎಥಿಕ್ಸ್ ಕಮಿಟಿ ನಡವಳಿಕೆ
ಆ ಎಥಿಕ್ಸ್ ಕಮಿಟಿಗೆ ಇದನ್ನು ಒಪ್ಪಿಸಿದ್ರೆ ಬಹುಶಃ ಎಲ್ಲವೂ ಶಾಂತವಾಗಿ ಅಂತ್ಯಗೊಳ್ಬಹುದು ಅಂತಕ್ಕಂಥದ್ದು ನನ್ನ ಡೆಫಿನೆಟ್ಲಿ ಒಂದು ಎಥಿಕ್ಸ್ ಅಭಿಪ್ರಾಯ. ಕಮಿಟಿ ಇದನ್ನ ಗಂಭೀರವಾಗಿ ತಗೊಳುತ್ತಾ ಯಾರೆಲ್ಲ ಅದು ಯಾವುದೇ ಪಕ್ಷದವರಲ್ಲಿ ಅದು ಸಿ ಟಿ ರವಿ ಅವರು ತಪ್ಪು ಮಾಡಿದ್ರೆ ಸ್ಪಷ್ಟವಾಗಿ ತಪ್ಪೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ತಪ್ಪು ಮಾಡಿದ್ರೆ ಅತ್ಯಂತ ಸ್ಪಷ್ಟವಾಗಿ ತಪ್ಪೇನೆ, ಯಾರು ಮುಲಾಜ್ ನೋಡೋದು ಬೇಡ, ಅದನ್ನ ಮಾಡ್ತಾರ ಗೊತ್ತಿಲ್ಲ. ಬಹಳ ಕೀ ಕ್ವೆಶ್ಚನ್ಸ್ ಏನು ಇಲ್ಲಿ ಅಂತಂದ್ರೆ, ಸ್ಪೀಕರ್ ಪರ್ಮಿಷನ್ ಇಲ್ಲದೆ ಒಬ್ಬ ಶಾಸಕರನ್ನ ಹೆಂಗಂದ್ರಂಗೆ ಅರೆಸ್ಟ್ ಮಾಡಿ ಇದ್ದಕ್ಕಿದ್ದಂಗೆ ಅರೆಸ್ಟ್ ಮಾಡಿ ಅದು ಇಂಥ ಪ್ರಕರಣದಲ್ಲಿ, ಅದೇನು ದೊಡ್ಡ ದೇಶದ್ರೋಹದ ಪ್ರಕರಣ ಅಲ್ಲ ಅಥವಾ NIA ಇನ್ವೆಸ್ಟಿಗೇಷನ್ ಏನಲ್ಲ ಅಂಥದ್ದೇನೂ ಅಲ್ಲ, ಇಂಥ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ 11 ಗಂಟೆ ಹಳ್ಳಿಗಳಲ್ಲಿ ಸುತ್ತಿಸಿ ಆದ್ರೂ ಕೂಡ ಯಾರು ಏನು ಮಾಡೋಕ್ಕಾಗದೆ ಹಿಂಗೆಲ್ಲ ಮಾಡ್ಬೋದಾ ಚಂಬಿ ಪುರಾಣಿಕ್ ಸರ್? ಇದು ಮೊದಲು ಸ್ಪೀಕರ್ ಅವರಿಗೆ ಸದಸ್ಯರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಪ್ಲಾನ್ ಮಾಡಿದ್ರೆ ಅವರ ಅನುಮತಿಯನ್ನ ಪಡೆಬೇಕಾಗಿತ್ತು. ಈಗಿಲ್ಲ. ಕಾರಣ ಏನಾಗಿದೆ, ನಮ್ಮ ಸಂಸದೀಯ ಪದ್ಧತಿಯಲ್ಲಿ ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಅಂದ್ರೆ ಯಾಕಂದ್ರೆ ಕೆಲವು ಬಹಳ ಅಪ್ರಿಯವಾದ ಸಂಗತಿಗಳನ್ನ ಶಾಸಕರು ನಿರ್ಭೀಡೆಯಿಂದ ತಮ್ಮ ಒಂದು ದೇಶದ ಹಿತದೃಷ್ಟಿಯಿಂದ ಜನರ ಕಲ್ಯಾಣ ದೃಷ್ಟಿಯಿಂದ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಟೀಕೆ ಮಾಡ್ಲಿಕ್ಕೋಸ್ಕರ ಆ ಒಂದು ಅಬ್ಸಲ್ಯೂಟ್ ಫ್ರೀಡಮ್ ಕೊಟ್ಟಿದ್ದಾರೆ. ದಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್. ಸೊ ಆಲ್ಸೋ ದಿ ಲೆಜಿಸ್ಲೇಟರ್, ಏನು ಈ ಶಾಸನ ಸಭೆಯ ಸದಸ್ಯರು ಏನಿದ್ದಾರೆ, ಪಾರ್ಲಿಮೆಂಟ್ ಆಗಲಿ ಅಥವಾ ವಿಧಾನಸಭೆ ವಿಧಾನ ಪರಿಷತ್ ಆಗಲಿ, ಇವರಿಗೆ ಇರ್ತಕ್ಕಂಥ ಈ ಒಂದು ಅಬ್ಸಲ್ಯೂಟ್ ಫ್ರೀಡಮ್ ಅಂತಕ್ಕಂಥದ್ದಕ್ಕೆ ಈ ಕ್ರಿಮಿನಲ್ ಆಸ್ಪೆಕ್ಟ್ಸ್ ಇದ್ದಾಗ ಬಹುಶಃ ಇದನ್ನ ಆಗಿನ ಕಾಲದಲ್ಲಿ ಒಂದು ಕೋರ್ಟ್ ಒಂದು ಸುಮಾರು 20 ವರ್ಷದಿಂದ ಇದ್ರ ಬಗ್ಗೆ ಕ್ರಿಮಿನಲ್ ಇದ್ದಂತೆಲ್ಲ ಅರೆಸ್ಟ್ ಮಾಡಿ ಸ್ಪೀಕರ್ ತಿಳಿಸ್ಬೇಕು ಅಂತ ಇದು ಈಗ ಸಭಾಪತಿ ಹೊರಟ್ಟಿ ಅವರಿಗೆ ಇದನ್ನು ತಿಳಿಸಿದ್ದಾರೆ. ನಿಜ ಅಂದ್ರೆ ಸಂಪೂರ್ಣವಾದ ಇಮ್ಯುನಿಟಿ ಫ್ರಮ್ ಕ್ರಿಮಿನಲ್ ಕೈಂಡ್ ಆಫ್ ಕಾಂಡಕ್ಟ್ ಅಂತಕ್ಕಂಥದ್ದು ಇಲ್ಲ ಈಗಿರ್ತಕ್ಕಂಥದ್ದಲ್ಲಿ. ಬಟ್ ಸಂಸದೀಯ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ನಲ್ಲಿ ಈ ರೀತಿ ಅಬ್ಸಲ್ಯೂಟ್ ಫ್ರೀಡಮ್ ಕೊಟ್ಟಿದ್ರೆ ಅದು ದುರುಪಯೋಗ ಆಗಬಾರ್ದು. ಅಂದ್ರೆ ಭಾಷೆಯ ಬಳಕೆಯಲ್ಲಿ ಏನು ಅಶ್ಲೀಲವಾದ ಬಹಳ ಅತ್ಯಂತ ಖಂಡನೀಯವಾದ ಅಂಶಗಳನ್ನ ಗಮನಿಸ್ತಾ ನೋಡಿದ್ರೆ ಇತ್ತೀಚೆಗೆ ಕಳೆದ ಸುಮಾರು 15-20 ವರ್ಷದಿಂದ ಇದು ಬಹಳ ಒಂದು ಡಿಕ್ಲೈನ್ ಆಫ್ ಲೆಜಿಸ್ಲೇಚರ್ ಅಂಡ್ ಆರ್ಗನ್ಸ್ ಆರ್ ಓವರ್ ರೈಡಿಂಗ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಂತಕ್ಕಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನ ಈ ಪಾಯಿಂಟ್ ನಲ್ಲಿ ನಾನು ಒಂದೇ ಒಂದು ಮಾತಾಡ್ತೇನೆ. ಇದನ್ನ ಸ್ಪೀಕರ್ ಸಭಾಪತಿ ಏನು ಹೊರಟೆ ಇದ್ದಾರಲ್ಲ ಅವರ ಚೇಂಬರ್ ನಲ್ಲೇ ಇದನ್ನ ಬಗೆಹರಿಸಬಹುದಿತ್ತು. ಇದನ್ನ ಯಾಕೆ ಅವರು ಹೊರಗಡೆ ಬಿಟ್ರು ಅಥವಾ ಅವ್ರು ಹೇಳಿದ್ರು ನನ್ನ ರೆಕಾರ್ಡ್ಸ್ ಅಲ್ಲಿ ಇದಿಲ್ಲ, ಆದ್ರಿಂದ ಇದ್ರಲ್ಲಿ ನನ್ನ ಆಧಾರ ಅಂಶ ಇಲ್ಲ. ಬಹುಶಃ ಅವ್ರು ಅನ್ಕೊಂಡಿರ್ಬೋದು ಯಾರು ಆಡಳಿತ ಪಕ್ಷದವರು. ಸ್ಪೀಕರ್ ಇವರು ಸಭಾಪತಿಗಳೇ ಈಗ ಇರುವಾಗ ಇದಕ್ಕೆ ಬೇರೆ ರೀತಿಯ ಒಂದು ಪರಿಹಾರವನ್ನು ಕಂಡುಹಿಡ್ಕೊಂಡು ಅಂತ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡಿಸಿ ಅವರು ಈ ರೀತಿ ಪದ ಬಳಸಿದ್ದಾರೆ, ಅದರಿಂದ ಅವ್ರನ್ನ ಅರೆಸ್ಟ್ ಮಾಡಿ. ಆದ್ರೆ ಅರೆಸ್ಟ್ ಮಾಡುವುದನ್ನು ಸಹ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದು ಹೈಕೋರ್ಟ್ ಹೇಳಿದೆ. ಅದರಿಂದ ಇಲ್ಲಿ ನಿಮ್ಮ ಮೂಲ ಪ್ರಶ್ನೆ ಏನು, ಈಸ್ ಇಟ್ ವರ್ಸಸ್ DK ಶಿವಕುಮಾರ್ ವರ್ಸಸ್ ಶುರುವಾಯ್ತಾ ಆಂಧ್ರ ತಮಿಳುನಾಡು ತರ ಆ ರೀತಿ ಇದು ಹೋಗಬಾರ್ದು. ಒಂದು ಹೋಗಿದ್ರೆ ಅದು ಜನರಿಗೆ ಬಹಳ ದುಃಖಕರವಾದ ವಿಷಯ. ಕಾರಣ ನಾವು ಕನ್ನಡದ ಸಾಹಿತ್ಯ ಪರಿಷತ್ತಿನ ಕನ್ನಡದ ತೇರು ಕನ್ನಡಿಗರ ಹಬ್ಬವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಅಪ್ರಿಯಕರವಾದ ದುರದೃಷ್ಟಕರವಾದ ಘಟನೆಗಳು ನಡೀತಕ್ಕಂಥದ್ದು ಅದು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸಂಸದೀಯ ನಡವಳಿಕೆಯಲ್ಲಿ ಏನೋ ಲೋಪ ಇದೆ. ಆ ಲೋಪವನ್ನು ಸರಿಪಡಿಸಬೇಕಾದ್ರೆ ಆ ಸಭಾಪತಿಗಳು ಸದಸ್ಯರು ಮತ್ತು ಅಲ್ಲಿ ಹಿಂದೆ ಶಕ್ತವಾರ್ ಮತ್ತು TN ಗೌಡ ಅಂತಕ್ಕಂಥ ಹೇಳಿರ್ತಕ್ಕಂಥ ನಿಯಮಾವಳಿಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಮಾಡಬೇಕೆ ಹೊರತು ಇದನ್ನು ವ್ಯಕ್ತಿ ದ್ವೇಷ, ಪಕ್ಷ ದ್ವೇಷ ಅಥವಾ ಪಕ್ಷದ ಕಾರ್ಯಕರ್ತರ ದ್ವೇಷ ಎನ್ನುವ ರೀತಿಯಲ್ಲಿ ಕಂಡುಕೊಳ್ತಕ್ಕಂಥದ್ದು ಅಥವಾ ಪರಿಣಾಮ ಬಿಡ್ತಕ್ಕಂಥದ್ದು ತಪ್ಪಾಗುತ್ತೆ. ಆದ್ರಿಂದ ನನ್ನ ಒಂದು ಮನವಿ ಏನಂದ್ರೆ, ನಿಮ್ಮ ಈ ಪ್ಯಾನಲ್ ಬಂದಿರ್ತಕ್ಕಂಥ ವಕ್ತಾರರಲ್ಲಿ ಮನವಿ ಏನಂದ್ರೆ, ದಯಮಾಡಿ ವೈಯಕ್ತಿಕವಾದ ವಿಚಾರಗಳನ್ನು ಬಿಟ್ಟು ಸಂಸತ್ತಿನ ಶಾಸನ ಸಭೆಯ ಗೌರವವನ್ನು ಎತ್ತಿ ಹಿಡಿತಕ್ಕಂಥದ್ದನ್ನು ಮಾಡಿ ಶಾಸನ ಇವರು ಹೆಬ್ಬಾಳ್ಕರ್ ಅವರಿಗೆ ಅವರು ಕ್ಷಮಾಪಣೆಯನ್ನ ಕೇಳಬೇಕಾಗಿತ್ತು. ಒಂದು ವೇಳೆ ಅದು ನಿಜ ಅಂತ ಇಲ್ಲ ಹೋದ್ರೆ ಹೆಬ್ಬಾಳ್ಕರ್ ಅವರಲ್ಲೇ ಒಪ್ಕೊಂಡಿದ್ದಾರೆ. ನಾನು ಐರಾನಿಕಲಿ ಚಂಬಿ ಪುರಾಣಿಕ್ ಸರ್, ದುರಂತ ಅಂತ ಹೇಳಬೇಕು. ಅಬ್ಸಲ್ಯೂಟ್ ಫ್ರೀಡಮ್ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಅಂತಾನೆ ಹೇಳ್ಬೇಕು. ಸುವರ್ಣ ಸೌಧ ದೇವಸ್ಥಾನ ಇದ್ದಂಗೆ, ಜನಗಳ ದುಡ್ಡಿನಿಂದ ಕಟ್ಟಿರ್ತಕ್ಕಂಥದ್ದು. ಬಂದು ಗೇಟ್ ನ ಕಾಲಲ್ಲಿ ಒದ್ದು ಗೂಂಡಾಯಿಸಂ ಮೆರಿತಾರೆ. ಅವ್ರು ಯಾರೇ ಪಕ್ಷದವರಾಗಿರ್ಲಿ, ಯಾರೇ ಆಗಿರ್ಲಿ, ಅವರು ಅಬ್ಸಲ್ಯೂಟ್ಲಿ ರಾಂಗ್ ಅಲ್ವಾ ಇದು? ಹೌದು, ಅದು ಖಂಡನೀಯವಾದ್ದು. ಮತ್ತೆ ಅವರಿಗೆ ಇಂಟಿಮಿಡೇಟ್ ಮಾಡೋದಂತಿರಲ್ಲ, ಅವರಿಗೆ ಒಂದು ಈಗ CT ರವಿನ್ ಬಿಟ್ಟು ರಾತ್ರಿ ಅವರನ್ನ 11 ಗಂಟೆಗೆ ನೀವು ಅರೆಸ್ಟ್ ಮಾಡಿ ಮತ್ತೆ ಬೆಳಗಾವಿ ಕೋರ್ಟ್ ನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಸುತ್ತಾಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡನೀಯವಾದ್ದು. ಅದನ್ನ ಕೋರ್ಟ್ ಸಹ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಈಗಲೂ
ದರ್ ಇಸ್ ಅನ್ ಎಥಿಕ್ಸ್ ಕಮಿಟಿ ಅಂತ ಇದೆ. Okay. ಎಥಿಕ್ಸ್ ಕಮಿಟಿ ನಡವಳಿಕೆ, ಆ ಎಥಿಕ್ಸ್ ಕಮಿಟಿಗೆ ಇದನ್ನು ಒಪ್ಪಿಸಿದ್ರೆ ಬಹುಶಃ ಎಲ್ಲವೂ ಶಾಂತವಾಗಿ ಅಂತ್ಯಗೊಳ್ಬಹುದು ಅಂತಕ್ಕಂಥದ್ದು ನನ್ನ ಡೆಫಿನೆಟ್ಲಿ ಒಂದು ಎಥಿಕ್ಸ್ ಅಭಿಪ್ರಾಯ. ಕಮಿಟಿ ಇದನ್ನ ಗಂಭೀರವಾಗಿ ತಗೊಳುತ್ತಾ, ಯಾರೆಲ್ಲ ಅದು ಯಾವುದೇ ಪಕ್ಷದವರಲ್ಲಿ, ಅದು ಸಿ ಟಿ ರವಿ ಅವರು ತಪ್ಪು ಮಾಡಿದ್ರೆ ಸ್ಪಷ್ಟವಾಗಿ ತಪ್ಪೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ತಪ್ಪು ಮಾಡಿದ್ರೆ ಅತ್ಯಂತ ಸ್ಪಷ್ಟವಾಗಿ ತಪ್ಪೇನೆ, ಯಾರಿಗೂ ಮುಲಾಜ್ ನೋಡೋದು ಬೇಡ, ಅದನ್ನ ಮಾಡ್ತಾರ ಗೊತ್ತಿಲ್ಲ.